ಕಂದಕಕ್ಕೆ ಕಂಟೈನರ್ ಉರುಳಿ ಬಿದ್ದ ಪರಿಣಾಮ ಇಬ್ಬರು ಸಾವನ್ನಪ್ಪಿದ್ದಾರೆ. ಒಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ, ಮತ್ತೊಬ್ಬರು ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕಂಟೈನರ್ ಕೆಳಗೆ ಸಿಲುಕಿದಂತಹ ಇಬ್ಬರ ಮೃತದೇಹವನ್ನು ಹೊರಕ್ಕೆ ತೆಗೆಯುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಎರಡೂ ಕ್ರೇನ್ಗಳ ನೆರವಿನಿಂದ ಮೃತದೇಹಗಳನ್ನು ಹೊರಕ್ಕೆ ತೆಗೆಯುವಂತಹ ಕೆಲಸವನ್ನು ಪೊಲೀಸರ ಸಹಾಯದೊಂದಿಗೆ ಮಾಡಲಾಗಿದೆ. ಜಾರ್ಖಂಡ್ನ ಶ್ರೀಮಾನ್ 25 ವರ್ಷ, ಆಂಧ್ರದ ಶ್ರೀನಿವಾಸ್ 26 ವರ್ಷ ಮೃತರು ಅಂತ ಗುರುತಿಸಲಾಗಿದೆ. 4 ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಅದರಲ್ಲಿ ಒಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಸ್ಥಳದಲ್ಲಿ ಡಿವೈಎಸ್ಪಿ ಜಿಗಣಿ ಇನ್ಸ್ಪೆಕ್ಟರ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಘಟನೆ ಹೇಗಾಯಿತು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಲಾಗ್ತಾ ಇದೆ. ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಕಂಟೈನರ್ ಉರುಳಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರತಕ್ಕಂಥ ಅಂಶ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ ಇಂದ. ಅಂಬರೀಶ್, ಇಬ್ಬರು ಸಾವನ್ನಪ್ಪಿದವರು ಕಂಟೈನರ್ನಲ್ಲಿ ಇದ್ದವರ ಅಥವಾ ಹೇಗಾಯಿತು ಈ ದುರಂತದಲ್ಲಿ ಗಾಯಗೊಂಡಿರೋರು ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆಯಾ? ದಿವ್ಯಾ, ಖಂಡಿತ ಏನು ಬೊಮ್ಮಸಂದ್ರದಿಂದ ಆರೋಳಿಗೆ ಹೊರಟಿದ್ದಂತಹ ಒಂದು ಕ್ಯಾಂಟರ್ ವಾಹನ ಜಿಗ್ನಿ ಸಮೀಪದ ಉರ್ಗುಂದೊಡ್ಡಿ ಮತ್ತು ಕಾಮಂದೊಡ್ಡಿ ಬಳಿ ಒಂದು ತಿರುವಿನಲ್ಲಿ ಅಪಘಾತ ಆಗಿರುವಂತದ್ದು. ಅಪಘಾತದಲ್ಲಿ ಕ್ಯಾಂಟರ್ ಪಲ್ಟಿಯಾಗಿ ಜಾರ್ಖಂಡ್ ಮೂಲದ ಶ್ರೀರಾಮನ್ ಅಂತೇಳಿ 25 ವರ್ಷದ ಯುವಕ ಮತ್ತು ಆಂಧ್ರ ಪ್ರದೇಶದ ಶ್ರೀನಿವಾಸ್ ಅಂತೇಳಿ ಮೃತರು ಇಬ್ರು ಈಗ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಜೊತೆಗೆ ಆ ನಾಲ್ಕು ಜನ ಈಗಾಗಲೇ ಗಾಯಾಳುಗಳಾಗಿದ್ದು ಅವರನ್ನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ. ಇನ್ನು ಸ್ಥಳಕ್ಕೆ ಜಿಗ್ನಿ ಪೊಲೀಸರು ಭೇಟಿ ಕೊಟ್ಟು ಈಗಾಗಲೇ 2 ಕ್ರೈನ್ ಮೂಲಕ ಕ್ಯಾಂಟರ್ ಅನ್ನ ಮೇಲೆ ಕೆತ್ತಲಾಗಿದ್ದು ಅದರ ಒಳಗಡೆ ಇದ್ದಂತಹ ಏನು ಪೈಪ್ ಲೈನ್ ಅನ್ನ ಅಂದ್ರೆ ಅಂಡರ್ಗ್ರೌಂಡ್ ನಲ್ಲಿ ಕೇಬಲ್ ಅಳವಡಿಕೆ ಮಾಡುವಂತಹ ಮಿಷಿನ್ ಸಮೇತ ಕ್ಯಾಂಟರ್ ಅಲ್ಲಿ ಇತ್ತು. ಹಾಗಾಗಿ ಅದು ಜರ್ಕ್ ಹೊಡೆದು ಆ ಟರ್ನಿಂಗ್ ಅಲ್ಲಿ ಹೆವಿ ಸ್ಪೀಡ್ ಅಲ್ಲಿ ಬಂದಾಗ ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಬಿದ್ದಿರುವಂತದ್ದು. 35 ಅಡಿ ಆಳಕ್ಕೆ ಬಿದ್ದಿದ್ದರಿಂದ ಸ್ಥಳದಲ್ಲೇ ಮೃತಪಟ್ಟಿದ್ರು. ಜೊತೆಗೆ 4 ಜನ ಗಾಯಾಳುಗಳನ್ನ ಸ್ಥಳೀಯರು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ಈಗಾಗಲೇ ಕಂಟೈನರ್ ಕೆಳಗಡೆ ಸಿಕ್ಕಾಕೊಂಡಿದ್ದಂತಹ ಇಬ್ಬರು ಮೃತದೇಹಗಳನ್ನ ಪೊಲೀಸರು ಈಗ ಅವರನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆಗಾಗಿ ಕಳಿಸಲಾಗಿದೆ. ಇನ್ನು ಜೊತೆಗೆ ಇದು ಯಲಹಂಕ ಭಾಗದಿಂದ ಯಲಹಂಕ ಭಾಗದ ಒಬ್ಬ ಕಂಪನಿಗೆ ಸೇರಿದಂತಹ ಕ್ಯಾಂಟರ್ ಆಗಿದ್ದು ಆರೋಳಿಗೆ ಹೋಗ್ತಿತ್ತು ಅಂತೇಳಿ ಗೊತ್ತಾಗ್ತಿರೋದು. ಈಗಾಗಲೇ ಜಿಗ್ನಿ ಪೊಲೀಸ್ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗೆ. ಜಿಗ್ನಿ ಪೊಲೀಸ್ ಠಾಣಾ ವ್ಯಾಪ್ತಿ ಒಳಗಡೆ ಒಂದು ಅಪಘಾತ ಆಗಿ ಅದರಲ್ಲಿ ಇಬ್ಬರು ಡೆತ್ ಆಗಿದ್ದಾರೆ. ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಿಂದ ಬೃಹತ್ ಯಂತ್ರವನ್ನ ತಗೊಂಡು ಆರೋಳಿಗೆ ಹೋಗ್ಬೇಕಾದ್ರೆ ಒಂದು ದೊಡ್ಡ ಟರ್ನಿಂಗ್ ಇತ್ತು. ಆ ಟರ್ನಿಂಗ್ ನಲ್ಲಿ ಗಾಡಿ ಕಂಟ್ರೋಲ್ ಸಿಗದೆ ಅದು ರಸ್ತೆಯಿಂದ ಕೆಳಭಾಗದ ಸುಮಾರು ಒಂದು 25-30 ಅಡಿ ಆಳದ ಗುಂಡಿಗೆ ಲಾರಿ ಉರುಳಿ ಬಿದ್ದಿದೆ. ಇದರಿಂದಾಗಿ ಜಾರ್ಖಂಡ್ ಮೂಲದ ಶ್ರೀಮಾನ್ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ಮತ್ತು ಶ್ರೀನಿವಾಸ್ ಅಂತ ಹೇಳುವಂತಹ ಚಾಲಕ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು 6ರಿಂದ 7 ಜನರಿಗೆ ಇದರೊಳಗಡೆ ಇದ್ದಂತಹ 7 ಜನರಿಗೆ ಇಂಜುರಿ ಆಗಿದೆ. ಅವರೆಲ್ಲರನ್ನೂ ಚಿಕಿತ್ಸೆಗಾಗಿ ಜಿಗಣಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ತನಿಖೆಯನ್ನ ಪ್ರಕರಣ ನೋಂದಾಯಿಸಿಕೊಂಡು ತನಿಖೆ ಕೈಗೊಂಡಿದೆ. ಕುಪಸಿದೆ ನೋಡಿ ಅಂದ್ಬಿಟ್ಟು ನೋಡಿ ಪಕ್ಕದಲ್ಲಿ ಇದು ಹೆವಿ ಟರ್ನಿಂಗ್ ಇದೆ. ಬೆಳಗ್ಗೆ ಗಾಡಿ ಬಂದಿದೆ. ಗಾಡಿ ಬಂದ್ಬಿಟ್ಟು ಇಲ್ಲಿ ಟರ್ನಿಂಗ್ ಅಲ್ಲಿ ಕಂಟ್ರೋಲ್ ಸಿಗಲಿಲ್ಲ, ಅಪ್ಸೈಡ್ ಆಗಿದೆ. ಇಬ್ರು ಡೆತ್ ಆಗಿದ್ದಾರೆ. ಇನ್ನು 4 ಜನ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿದೆ. ವಿಜಯ್ ಅಂದ್ಬಿಟ್ಟು ಜಿಗ್ನಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಈ ಟರ್ನಿಂಗ್ ತುಂಬಾನೇ ತೊಂದರೆ ಇದೆ. ತುಂಬಾನೇ ತೊಂದರೆ ಇದೆ. ಇವತ್ತೆಲ್ಲ ಸುಮಾರು ಆಕ್ಸಿಡೆಂಟ್ಗಳಾಗಿದೆ. ಸುಮಾರು ಮೇಕೆ ಕುರಿ ಎಲ್ಲ ಹತ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಟರ್ನಿಂಗ್ ಅಲ್ಲಿ ಹೆವಿ ಟರ್ನಿಂಗ್ ಇರೋದ್ರಿಂದ ಗಾಡಿ ಸ್ಪೀಡಾಗಿ ಬರ್ತವೆ. ಯಾರನ್ನ ಬಂದ್ರೆ ಅವ್ರಿಗೂ ಕಂಟ್ರೋಲ್ ಸಿಗಲ್ಲ. ಮತ್ತೆ ಗಾಡಿಗಳು ಯಾರನ್ನ ಬಂದ್ರೆ ಗಾಡಿಗಳು ಹತ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ದನ ಕುರಿ ಅಂತೂ ಲೆಕ್ಕಕ್ಕೆ ಇಲ್ಲ. ಎಷ್ಟು ಗಾಡಿಗಳ ಸತ್ತೋಗಿದೆ, ದನ ಕುರಿ ಸತ್ತಿದ್ದು ಲೆಕ್ಕನೇ ಇಲ್ಲ. ಇವತ್ತು 6 ಜನ ಇದ್ರು ಟೋಟಲ್.